ಸೊ ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ಒಂದು ವ್ಲಾಗ್ನ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ ಸ್ವಲ್ಪ ಮಂತ್ಲಿ ಕ್ಲೀನಿಂಗ್ ಮಾಡ್ಕೋಬೇಕಿತ್ತು. ಅಡುಗೆ ಮನೆ ಸ್ಥಿತಿ ಹೇಳೋಕ್ಕಾಗಲ್ಲ, ಹಾಗೆ ಹಾಲ್ನ ಸ್ಥಿತಿ ಕೂಡ ಹೀಗಿದೆ. ಇವತ್ತು ಆದಷ್ಟು ಅಂತಂದರೆ ಸ್ವಲ್ಪ ಇವತ್ತೆಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ಕೊಬಿಟ್ರೆ ನಾನು ಒಂದು ಸ್ವಲ್ಪ ಡೈಲಿ ವ್ಲಾಗ್ನ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಸೊ ನನ್ನ ಹೊಸ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಎಲ್ಲ ಇರಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಮಂತ್ಲಿ ಕ್ಲೀನಿಂಗ್ ಇವತ್ತು ಫುಲ್ ಕಂಪ್ಲೀಟ್ ಕ್ಲೀನಿಂಗ್, ಅಂದರೆ ಡೀಪ್ ಕ್ಲೀನಿಂಗ್ ಅಲ್ಲ, ಮಂತ್ಲಿ ಕ್ಲೀನಿಂಗ್ ಹೇಗೆ ಮಾಡ್ಕೋಬೇಕು, ಹಾಗೆ ಡೀಪ್ ಕ್ಲೀನಿಂಗ್ ಯಾವಾಗ ಅಂತ ಅಂದರೆ ಮಹಾಲಯ ಅಮಾವಾಸ್ಯೆ ಬರುತ್ತಲ್ಲ, ಸೊ ಆ ಟೈಮಲ್ಲಿ ಆದರೆ ಮಾಡಬೇಕು. ಯಾರು ಹೆಲ್ಪಿಗೆ ಬಂದರೆ ನೋಡೋಣ, ಕರ್ಕೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ ಅಂತಂದರೆ ನನ್ನ ಅವಸ್ಥೆ ನೋಡೋಕ್ಕಾಗ್ತಿಲ್ಲ ನೋಡಿ. ಐಬ್ರೋಸ್ ಮಾಡ್ಸಿಲ್ಲ. ಸೊ ಸೆಲ್ಫ್ ಕೇರ್ ಬೇಕು ಅಂತ ಕೇಳ್ತಾ ಇದೆ ಬಾಡಿ, ಬಟ್ ಟೈಮ್ ಇಲ್ಲ, ಮಾಡ್ಕೋಬೇಕು. ಸೊ ಅದನ್ನು ಮಾಡೋಕ್ಕಿಂತ ಮುಂಚೆ, ಸೆಲ್ಫ್ ಕೇರ್ ಮಾಡೋಕ್ಕಿಂತ ಮುಂಚೆ ಮನೆ ಕೇರ್ನ ಸ್ವಲ್ಪ ಮಾಡಿಬಿಡೋಣ. ಯಾಕೆ ಅಂತಂದರೆ ಮಕ್ಕಳುಗಳೆಲ್ಲ ಅವರ ಇದರಲ್ಲಿ ಅವ್ರು ಹೋಗ್ತಿದ್ದಾರೆ. ನನ್ನ ಮಗನಿಗೆ ಆ್ಯನ್ಯುವಲ್ ಡೇ ಪ್ರಾಕ್ಟೀಸಲ್ಲಿದೆ, ಹಾಗಾಗಿ ಅವನಿಗೆ ಅಷ್ಟು ಹೋಮ್ವರ್ಕ್ ಕೊಡ್ತಾ ಇಲ್ಲ. ಸೊ ಅವ್ನಿಗೆ ಹೋಮ್ವರ್ಕ್ ಕೊಡದೇ ಇದ್ದಾಗ ನನ್ನ ಕೆಲಸಗಳು ಆರಾಮಾಗ್ತವೆ ನನಗೆ. ಸೊ ಹೋಮ್ವರ್ಕ್ ಎಲ್ಲ ಕೆಲಸ ಮುಗೀತು ಅನ್ನೋ ಅಷ್ಟರಲ್ಲಿ ಇದು ಒಂದು ಕೆಲಸ ಮಾತ್ರ ನಮ್ಮನೆ ಡೈಲಿ ಇದ್ದೇ ಇರುತ್ತೆ. ಏನಪ್ಪ ಅಂತಂದರೆ ಈ ಬಟ್ಟೆ ಮಡಚೋ ಕೆಲಸ. ಎಲ್ಲ ಕೆಲಸ ಮುಗಿಸಿ ಬಟ್ಟೆ ಎಲ್ಲ ತಗೊಬರೋಣ ಅಂತ ಹೋಗ್ತೀನಿ. ಸೊ ನೆಕ್ಸ್ಟ್ ಬಟ್ಟೆ ಒಣಗಕ್ಕೆ ಜಾಗ ಬೇಕಲ್ಲ, ಸೊ ಹಾಗಾಗಿ ಪದೇ ನಮ್ಮ ಮನೆ ಕೆಲಸ ಬೀಳುವಂತಹ ಒಂದು ಜಾಗ ಅಂದರೆ ಇದು ಒಂದು. ಬಟ್ಟೆ ಮಡಿಸ್ತಾನೆ ಇರಬೇಕು. ಅದು ಎಷ್ಟು ಬಟ್ಟೆನೋ ನಿಜವಾಗ್ಲೂ ನನಗೆ ಸಾಕಾಗೋಗ್ಬಿಟ್ಟಿದೆ. ಈ ಒಂದು ರೂಮು ಕ್ಲೀನ್ ಮಾಡ್ತಾ ಇರ್ತೀನಿ, ಬಟ್ಟೆಗಳು ಬಂದು ಬೀಳ್ತಾ ಇರುತ್ತೆ. ಸೊ ಇದಕ್ಕೇನಾದ್ರು ಸಜೆಷನ್ ಅಥವಾ ಟಿಪ್ಸ್ ಏನಾದ್ರು ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಯಾಕೆ ಅಂತಂದರೆ ಇದರಿಂದ ತುಂಬ ಬೇಸತ್ತು ಹೋಗ್ಬಿಟ್ಟಿದ್ದೀನಿ ಅನ್ನಿಸ್ಬಿಟ್ಟಿದೆ. ಸೊ ಅದೆಲ್ಲ ಆದಮೇಲೆ ಅಂದರೆ ತಿಂಗ್ಳಿಗೆ ಒಂದ್ಸಲಿ ನಾನು ಈ ರೀತಿಯಾಗಿ ಫ್ಯಾನ್ಸ್ ಕ್ಲೀನ್ ಮಾಡೋದು ಅಥವಾ ಜಾಡನ್ನೆಲ್ಲ ಒಂದು 15 days ಒನ್ಸ್ ಕಾಣಿಸಿದ್ರೆ ಹೊಡಿತೀನಿ. ಇಲ್ಲ ಅಂದರೆ ಮಂತ್ಲಿ ಒನ್ಸು ಅಷ್ಟೇ ಹೊಡಿಯೋದು. ಎಲ್ಲ ಆದ ನಂತರ ಇದೆಲ್ಲ ನೀಟಾಗಿ ಜಾಡೆಲ್ಲ ತಕ್ಕೊಂಡು ಆಮೇಲೆ ಇದು ಆ್ಯಕ್ಚುಲಿ ಈ ರೂಮ್ ಇನ್ನೂ ಒಂದ್ಸಲಿ ನಾನು ಕ್ಲೀನ್ ಮಾಡಬೇಕು. ಯಾಕಂದರೆ ಈ ರೀತಿಯಾಗಿ ಎಲ್ಲ ಜಾಡೆಲ್ಲ ನಾನು ತೆಗ್ದಾದ್ಮೇಲೆ ಬೆಡ್ ಸ್ಪ್ರೆಡೆಲ್ಲ ಫುಲ್ ಕಂಪ್ಲೀಟಾಗಿ ಮತ್ತೆ ಗಲೀಜಾಗಿರುತ್ತೆ. ಸೊ ಇಲ್ಲಿ ಸ್ವಲ್ಪ ಪೆಸ್ಟಿಸೈಡ್ಸ್ ಎಲ್ಲ ಹಾಕಿ ನೀಟಾಗಿ ಹಾಸಿಗೆ ಎಲ್ಲ ಬಿಸಿಲಲ್ಲೆಲ್ಲ ಒಣಗಾಕಿ ತರಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಅದೆಲ್ಲ ಯಾವಾಗ ಆಗುತ್ತೆ ಅಂತ. ನಾನು ಯಾವಾಗೇ ಮನೆಯೆಲ್ಲ ಕ್ಲೀನ್ ಮಾಡಿದ್ರು ಒಂದು ರೌಂಡ್ ಮತ್ತೆ ಪೆಸ್ಟಿಸೈಡ್ಸ್ ಹಾಕ್ತೀನಿ. ಎಲ್ಲರೂ ಮನೆಯಿಂದ ಒಂದು 15 ದಿನ 20 ದಿನ ಹೊರಗೇನಾದ್ರು ಹೋದ್ವಿ, ಆವಾಗ ಜಿರಳೆಗಳು ಜಾಸ್ತಿ ಆಗುತ್ತೆ. ಕಬೋರ್ಡ್ ಇದೆ ಅಂತ ಅಂದಮೇಲೆ ಕಂಪ್ಲೀಟಾಗಿ ಮನೆಯಲ್ಲಿ 1 ಅಥವಾ 2 ಜಿರಳೆ ಇದ್ದೇ ಇರುತ್ತೆ. ಜಿರಳೆ ಇಲ್ಲದೆ ಇರೋ ಮನೆ ಯಾವುದೂ ಇಲ್ಲ. ಅದು ವುಡ್ ವರ್ಕ್ ಎಲ್ಲ ಆದಮೇಲೆ ಬರದೇ ಇರೋಕ್ಕೆ ಚಾನ್ಸೇ ಇಲ್ಲ. ಸೊ ಹಾಗಾಗಿ ನಮ್ಮ ಮನೇಲೂ ಕೂಡ ಅಷ್ಟೇ. ಈಗ ಒಂದು ವೀಕ್ ನಮ್ಮ ಅಕ್ಕ ಸೀಮಂತಕ್ಕೆ ಹೋದಾಗ ಸ್ವಲ್ಪ ಜಿರಳೆ ಬಂದಿದೆ ಅಂತ ಅನ್ನಿಸ್ತು. ನನ್ನ ಕಣ್ಣಿಗೆ ಯಾವುದು ಕಾಣಿಸಿಲ್ಲ. ನನ್ನ ಮಗ ಮೊನ್ನೆ ಒಂದೇ ಒಂದು ಇದೆ ಅಂತ ಅಂದ. ಸೊ ಹಾಗಾಗಿ ನಾ ಹೇಳಾದ್ಮೇಲೆ ಇರುತ್ತೆ. ಸೊ ಅದು ಒಂದು ಹೇಗೂ ಕ್ಲೀನ್ ಮಾಡಿದ್ದೀನಲ್ಲ ಪೆಸ್ಟಿಸೈಡ್ಸ್ ಹಾಕಿ, ಅದು ಒಂದು ರೂಮನ್ನು ಒಂದು 2 ಮಕ್ಕಳು ಹೋಗದೆ ಇರೋ ಥರ ಲಾಕ್ ಮಾಡಿಬಿಡ್ತೀನಿ. ಒಂದು 2 days ಅಲ್ಲಿ ಯಾರೂ ಓಡಾಡದೇ ಇರೋ ಥರ ಹಾಗೆ ಮಾಡಿ ಆಮೇಲೆ ನಾನು ಆ ರೂಮ್ನ ಇನ್ನೊಂದ್ಸಲಿ ನಾನು ಕ್ಲೀನ್ ಮಾಡ್ಕೊತೀನಿ. ಆ ಥರ ಕ್ಲೀನ್ ಮಾಡಬೇಕಲ್ಲ. ಸೊ ಹಾಗಾಗಿ ಮೇಲ್ಮೇಲೆ ಜಸ್ಟ್ ಒಂದು ಡಸ್ಟಿಂಗ್ ಮಾಡಿದೆ ಅಷ್ಟೇ. ಸೊ ಅದೆಲ್ಲ ಆದಮೇಲೆ ಹಾಲ್ ವಿಷಯಕ್ಕೆ ಬರೋ ಹಾಗಿದ್ರೆ ಇವತ್ತು ಹಾಲ್ ಡೀಪ್ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. TV ಯೂನಿಟ್ ಒಂದು ಬಿಟ್ಟು ಇನ್ನೆಲ್ಲ ಕ್ಲೀನ್ ಮಾಡಬೇಕು. ಸೊ ಒಂದು ವಾಕ್ಯೂಮ್ ಕ್ಲೀನರ್ ಪರ್ಚೇಸ್ ಮಾಡಬೇಕು ಅಂತಿದ್ದೀನಿ. ಇದೆ ನಮ್ಮ ಮನೆ ಆ್ಯಕ್ಚುಲಿ ವಾಕ್ಯೂಮ್ ಕ್ಲೀನರು ದೊಡ್ಡದಿದೆ. ಸೋಫಾ ಆಮೇಲೆ ಬೆಡ್ಡೆಲ್ಲ ಕ್ಲೀನ್ ಮಾಡೋಷ್ಟು ಆಗಲ್ಲ. ಅದು ದೊಡ್ಡದಿರೋದ್ರಿಂದ ಯುರೇಕಾ ಅವ್ರದ್ದು ಎತ್ಕೊಂಡೆಲ್ಲ ಓಡಾಡಬೇಕು. ಸೊ ಅದನ್ನು ಕ್ಲೀನ್ ಮಾಡೋಕ್ಕೆ ನನಗೆ 1 ದಿನ ಎಲ್ಲ ಆಗೋಗುತ್ತೆ. ಸೊ ಹಾಗಾಗಿ ಸೋಫಾ ಮತ್ತು ಬೆಡ್ನ ಕ್ಲೀನ್ ಮಾಡೋದಕ್ಕೆ ಯಾವುದಾದ್ರೂ ವಾಕ್ಯೂಮ್ ಕ್ಲೀನರ್ ಇದ್ದರೆ ದಯವಿಟ್ಟು ಸಜೆಸ್ಟ್ ಮಾಡಿ. ಒಂದು ನೋಡಿ ವಿಶ್ ಲಿಸ್ಟಲ್ಲಿ ಹಾಕ್ಕೊಂಡಿದ್ದೀನಿ, ಬಟ್ ಅದು ತಗೋಬೇಕಾ ಬೇಡವಾ ಅಂತ ಗೊತ್ತಾಗ್ತಿಲ್ಲ. 1850 rupeesದು. ಸೊ ಅಗಾರೋ ಅವ್ರದ್ದು. ಸೊ ನೋಡೋಣ, ಇವತ್ತು ಆಲ್ಮೋಸ್ಟ್ ಒಂದು ಸಂಜೆ ಅಷ್ಟರಲ್ಲಿ ನೀವು ಕಮೆಂಟ್ ಮಾಡಿ ಹೇಳಿ. ಸಂಜೆ ಅಷ್ಟರಲ್ಲಿ ಒಂದು ಶಾಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನಲ್ಲಿ.
ಯಾರಿಗಾರು ಒಳ್ಳೆ ಸೋಫಾ ಮತ್ತು ಬೆಡ್ನ ಕ್ಲೀನ್ ಮಾಡುವಂತಹ ವಾಕ್ಯೂಮ್ ಕ್ಲೀನರ್ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ ಆಯಿತಾ. ಸೊ ನೋಡೋಣ ಅದನ್ನೂ ಒಂದ್ಸಲಿ. ಆಲ್ಮೋಸ್ಟ್ ಇವತ್ತು ಸಂಜೆ ಒಳಗೆ ನಾನು ಅದನ್ನು ಪರ್ಚೇಸ್ ಮಾಡಬೇಕು, ಯಾಕಂದರೆ ನೆಕ್ಸ್ಟ್ ವೀಕ್ ಒಳಗೆ ನಾನು ಸೋಫಾ ಡೀಪ್ ಕ್ಲೀನ್ ಮಾಡಲೇಬೇಕು. ಸೋಫಾ ಅಂತೂ ಕ್ಲೀನ್ ಮಾಡಿ ಅದ್ರ ಮೇಲೆ ಒಂದು ಕವರ್ ನಾನು ಹಾಸನಲ್ಲಿ ಪರ್ಚೇಸ್ ಮಾಡಬೇಕು ಅಂತ ಸೆಲೆಕ್ಟ್ ಮಾಡಿ ಇಟ್ಟು ಬಂದಿದ್ದೀನಿ. ಬೇರೆ ಕಡೆ ಆದರೆ ಕಮ್ಮಿ ದುಡ್ಡಿಗೆ ಚೆನ್ನಾಗಿರೋದು ಸಿಗುತ್ತೆ ಅಂತ ಅಂತಾರೆ, ಬಟ್ ಆಮೇಲೆ ಅದು ಮೇಲೆ ಥ್ರೆಡ್ ಎಲ್ಲ ಬಿಡ್ತಾ ಬರುತ್ತೆ. ಸೊ ನಮ್ಮ ಅಕ್ಕ ಮನೆಗೆ ಈ ಸರಿ ಹಾಕಿದ್ರು, ಅದು ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು, ಬಟ್ ಒಳ್ಳೆ ಕ್ವಾಲಿಟಿ. ತಗೊಂಡು ಒಂದು 6 months ಆಗಿದೆ, ಅವರೂ ಕೂಡ ಏನೂ ಆಗಿಲ್ಲ. ನೋಡೋಣ ನೆಕ್ಸ್ಟ್ ವೀಕ್ ಇನ್ ಕೇಸ್ ಏನಾದ್ರು ಹೋದಾಗ ತೊಗೊಂಬರ್ಬೇಕು ಅಂತ ಹೇಳಿ ಇಟ್ಸಿದ್ದೀನಿ. ಅದನ್ನು ತರೋ ಅಷ್ಟರಲ್ಲಿ ಸೋಫಾ ಎಲ್ಲ ಡೀಪ್ ಕ್ಲೀನ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಓಕೆ, ಮಕ್ಕಳೆಲ್ಲ ದೊಡ್ಡವ್ರು ಆಗ್ತಿದ್ದಾರೆ. ಅವರು ಆಲ್ಮೋಸ್ಟ್ ಸೋಫಾ ಮೇಲೆ ಕೂತೇನು ಆಟಾಡೋಕ್ಕೆ ಹೋಗಲ್ಲ. ಬಂದವರು ಹೋದವರಿಗೋಸ್ಕರ ಅಷ್ಟೇ ಸೋಫಾ ಮೇಲೆಲ್ಲ ಇದೆಲ್ಲ ಹಾಕೋದು. ಸುಮ್ಮನೆ ಮೇಲ್ಗಡೆ ಬಟ್ಟೆ ಹಾಕೋದು ಹಾಕ್ತೀವಿ, ಅದು ಇರೋ ಕಡೆ ಇರೋದೇ ಇಲ್ಲ, ಹಂಗಾಗ್ಬಿಡುತ್ತೆ. ಸೊ ಎಲ್ಲ ಆದಮೇಲೆ ಈ ಸ್ವಿಂಗ್ ಕತೆ ಕೇಳೋದಾದರೆ, ನೀವು ಸ್ವಿಂಗ್ನ ನಾನು ಕ್ಲೀನ್ ಅಂದರೆ ಮೇಲೆ ಡಸ್ಟಿಂಗ್ ಮಾಡ್ಕೊಂಡಿದ್ದಷ್ಟೇ, ನೀಟಾಗಿ ಡೀಪ್ ಕ್ಲೀನಿಂಗ್ ಮಾಡಿಕೊಂಡೇ ಇಲ್ಲ ಇಲ್ಲಿವರೆಗೂ. ತಂದಾಗಿಂದ ಮಾಡ್ಕೊಂಡಿಲ್ಲ. ತಂದು ಆಯಿತು ಒಂದು 4 years ಆಯಿತು. ಡೀಪ್ ಕ್ಲೀನ್ ಅಂತೂ ಹೆಸರೇ ಇಲ್ಲ. ಮೇಲೆ ಜಸ್ಟ್ ಹೊಡ್ಕೊಳ್ಳೋದು, ಪೇಂಟ್ ಏನಾರು ಆದಾಗ ಅದೆಲ್ಲ ಮೇಲೆ ಇದು ಮಾಡ್ಕೊಂಡಿರೋದಷ್ಟೇ ಹೊರ್ತು ಡೀಪ್ ಕ್ಲೀನ್ ಮಾಡೇ ಇಲ್ಲ. ಇವತ್ತು ಇದಕ್ಕೆ ಕಾಲ ಕೂಡಿ ಬಂದಿದೆ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಕ್ಕೆ. ಡೀಪ್ ಕ್ಲೀನ್ ಅಂದರೆ ಏನಿಲ್ಲ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ ವಯರ್ಸ್ ಒಳಗಡೆ ಡಸ್ಟ್ ಇದೆ ಅಂತ ನನಗೆ ಅನ್ನಿಸ್ತು. ಸೊ ಹಾಗಾಗಿ ಅದು ಕ್ಲೀನ್ ಮಾಡಲೇಬೇಕು ಅಂತ ಮಾಡ್ತಾಯಿದ್ದೀನಿ. ಈಗ ಈ ಥರ ನೀರನ್ನ ಹಾಕ್ತಾಯಿದ್ದೀನಿ ನೋಡಿ, ಈ ಥರ ಹಾಕಿದ್ರೆ ಧೂಳು ನೀಟಾಗಿ ಹೋಗಲ್ಲ. ಸೊ ಹಾಗಾಗಿ ಹೀಗೆ ಹಾಕಬೇಕು ನೋಡಿ, ಈ ಥರ ಹಾಕಿದ್ರೆ ನೀಟಾಗಿ ಬಿಡ್ಕೊಳ್ಳುತ್ತೆ ಗಲೀಜೆಲ್ಲ. ಸೊ ಹಾಗಾಗಿ ಹೊರಗಡೆ ಮುಂದೆ ಯುಟಿಲಿಟಿ ಏರಿಯಾ ಹತ್ರ ಬಂದು ತೊಳಿತಾ ಇದ್ದೀನಿ. ಕಸದವ್ರಂತೂ ನಮ್ಮ ಮನೆ ಹತ್ರ 3 ದಿನ 4 ದಿನ ಅವ್ರಿಗಿಷ್ಟ ಬಂದಂಗೆ ಬರ್ತಾರೆ. ನಮ್ಮ ಮನೇಲಂತೂ ಹುಟ್ಟು ಸೋಂಬೇರಿಗಳು. ಕಸನ ತಗೊಂಡೋಗಿ ಹೊರಗೂ ಹಾಕಲ್ಲ, ಒಳಗೂ ಇಟ್ಕೊಂಡ್ರೆ ಮಕ್ಳುಗಳು ಎಳ್ದಾಡ್ತಾರೆ. ಸೊ ಹಾಗಾಗಿ ಇವತ್ತು ಹೋಗ್ತಾ ಹಾಗೆ ಆನ್ ದ ವೇ ನನ್ನ ಮಗನ ಕರ್ಕೊಬರಕ್ಕೆ ಹೋಗ್ಬೇಕು ಇವಾಗ. ಸೊ ಹೋಗ್ತಾ ಹಾಗೆ ಹಾಕ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಹೊರಗೆ ಇಟ್ಟಿದ್ದೀನಿ. ಇದೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಲ್ಲಿ ಹಾಕಿದ್ರೆ ನೀರನ್ನು ಕೂಡ ನೀಟಾಗಿ ಇಳಿಯುತ್ತೆ. ಅದೇ ಬಾತ್ರೂಮಲ್ಲಿ ಆ ಥರ ಏನಾದ್ರು ಹಾಕಿದ್ರೆ ಸರಿ ಬರಲ್ಲ ಅಂದ್ಬಿಟ್ಟು ನಾನು ಇಲ್ಲಿ ತೊಗೊಂಬಂದು ತೊಳಿತಾ ಇದ್ದೀನಿ. ಮೆಟ್ಲು ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ. ಹಾಗಾಗಿ ಸೊ ಅದೆಲ್ಲ ಆದ ನಂತರ ಇಲ್ಲಿ ಸ್ವಿಂಗ್ನ ಇಟ್ಟಿರೋ ಜಾಗ, ಆ್ಯಕ್ಚುಲಿ ಸ್ವಿಂಗ್ ಇದ್ದಿದ್ದು ಈ ಕಡೆ, ವರಮಹಾಲಕ್ಷ್ಮಿ ಹಬ್ಬದ ದಿನ ತೆಗೆದು ನಾನು ಆ ಸೈಡ್ ಇಟ್ಟಿದ್ದೆ. ಇವಾಗ ಮತ್ತೆ ಈ ಸೈಡೇ ಮಾಡಬೇಕಾದ್ರೆ ಈ ಕೆಲಸನೂ ಆಗಿಬಿಡುತ್ತೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಸಿಂಪಲ್ ಆ್ಯಂಡ್ ರ್ಯಾಂಡಮ್ ವ್ಲಾಗ್ ಅಂತಲೇ ಹೇಳ್ಬೋದು. ಇವತ್ತು ಇದೊಂದು ಹಾಲ್ ಒಂದು ಮುಗೀತು ಅಷ್ಟೇ. ಅಡುಗೆ ಮನೆ ನಾಳಿನ ವ್ಲಾಗಲ್ಲಿ ತೋರಿಸ್ತೀನಿ. ಅಡುಗೆ ಮನೆ ಏನು ಅಂತ ಅಂದರೆ ಕಬೋರ್ಡ್ಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು, ಹಾಗೆ ಫ್ರಿಜ್ ಒಂದು ಕ್ಲೀನ್ ಮಾಡ್ಕೋಬೇಕು ಅಷ್ಟೇ. ಫ್ರಿಜ್ ಒಂದು ಕ್ಲೀನ್ ಆದರೆ ಅಡುಗೆ ಮನೆ ಕ್ಲೀನ್ ಆದಂಗೆ ನಮ್ಮ ಮನೆ. ಸೊ ಏನು ಸಿಕ್ಕಿದ್ರು, ಈಗ ನನ್ನ ಮಗ ಏನಾದರೂ ಔಸ್ ಇಡಬೇಕು ಅಂತ ಅಂದರು, ಅಂದರೆ ಹೈಡ್ ಮಾಡಿ ಇಡಬೇಕು ಅಂತ ಅಂದ್ರೂ ಅವನು ಫ್ರಿಜ್ಜಲ್ಲೇ ಹೋಗಿ ಇಟ್ಬಿಡ್ತಿದ್ದಾನೆ. ಸೊ ನೀಟಾಗಿ ಕ್ಲೀನ್ ಮಾಡಿ ಲಾಕ್ ಹಾಕಬೇಕು, ಇನ್ಮೇಲೆ ಲಾಕ್ ಮಾಡಬೇಕು. ಸೊ ಇಷ್ಟಾಗಿತ್ತು ನನ್ನ ಇವತ್ತಿನ ದಿನಚರಿ. ಸೋಫಾ ಕೆಳಗಡೆ ನೋಡಿ ಎಲ್ಲ ಪ್ಯಾಕ್ಸ್ಗಳು ಏನು ತಿಂದ್ರೂ ಅಲ್ಲಿ ಹಾಕ್ತಾರೆ. ನಾವೇನು ಮಾಡ್ತೀವಿ, ಅರ್ಜೆಂಟಲ್ಲಿ ಮೇಲೆ ಕಸ ಗುಡಿಸ್ಕೊಂಡ್ಬಿಡ್ತೀವಿ. ಅದು ಗಾಳಿಗಿನ್ನ ಹಾರಿ ಹಿಂದೆ ಹೋಗುತ್ತೆ. ಸೊ ಎಲ್ಲ ನೀಟಾಗಿ ಧೂಳ ಥರ ಏನಿರಲ್ಲ ನಮ್ಮನೆ, ಬರೀ ಪ್ಲ್ಯಾಸ್ಟಿಕ್ ಕವರ್ಸು ಅಷ್ಟೇ. ಯಾವುದು ಪ್ಲ್ಯಾಸ್ಟಿಕ್ ಕವರ್ಸು ಎಷ್ಟು ಯೂಸ್ ಮಾಡಬೇಡಿ ಅಂತಾರೆ, ಆದರೂ ನಮ್ಮನೆ ಜಾಸ್ತಿನೇ ಯೂಸ್ ಮಾಡ್ತೀವಿ ಅಂತ ಅನ್ನಿಸ್ತಿದೆ ನನಗೆ. ಸೊ ನೋಡಿ ಈ ರೀತಿಯಾಗಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಬರ್ತಾಯಿದ್ದೀನಿ. ಹಾಗೆ ಧೂಳು ನೋಡ್ಬಿಟ್ಟು ಭಯ ಪಡಬೇಡಿ, ಅದು ಆ್ಯಕ್ಚುಲಾಗಿ ಧೂಳು ಪೊರ್ಕೆದು ಗಲೀಜು, ಹೊಸ ಪೊರ್ಕೆ ಆಗಿರೋದ್ರಿಂದ ಅದು ಗಲೀಜು ಆ ಥರ ಬರ್ತಾಯಿದೆ ಅಷ್ಟೇ. ನಮ್ಮನೆ ಇರೋದು ಬರೀ ಪ್ಲಾಸ್ಟಿಕ್ಕು ಕವರು ಪೇಪರು ಬರೀ ಇಂಥವಷ್ಟೇ. ಸೊ ಇಷ್ಟಾಗಿತ್ತು ನನ್ನ ರ್ಯಾಂಡಮ್ ವ್ಲಾಗು. ಇದೆಲ್ಲ ಕ್ಲೀನ್ ಮಾಡಿ ನನ್ನ ಮಗನ ಕರ್ಕೊಬಂದು ಆಮೇಲೆ ನಾನು ಸ್ವಿಂಗ್ನ ಹಾಕಿದೆ. ಸೊ ಎಂಡ್ವರೆಗೂ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.